ಕರ್ನಾಟಕ ಜಿಲ್ಲೆ ಎಲ್ಲ ಭಾಗಗಳಲ್ಲಿ ಬಹಿರಂಗವಾಗಿ ಎಲ್ಲರನ್ನ ಒಗ್ಗೂಡಿಸಿ ಇದು ಸೌಹಾರ್ದಯುತವಾಗಿ ನಡೆಯುವಂಥ ಎಷ್ಟೋ ಕ್ರಿಕೆಟ್ ಪಂದ್ಯಾಟಗಳಿವೆ. ಅದಾಗಿದೆ ಈಗಿನ ಯುವಕರಲ್ಲಿ ಸ್ವಲ್ಪವಾದರೂ ಈ ಸೌಹಾರ್ದತೆಯನ್ನು ಉಳಿಸಿರುವಂಥದ್ದು. ಅದಲ್ಲದೆ ಈ ರೀತಿಯ ಕ್ರೀಡಾಕೂಟಗಳನ್ನು ಕೂಡ ಸಂಘ ಪರಿವಾರ ಪ್ರೇರಿತವಾದದ್ದು ನಡೀತಾ ಇದೆ. ವ್ಯಾಪಾರದಲ್ಲಿ, ಇದು ಪಂದ್ಯಾಟಗಳಲ್ಲಿ, ಕಲೆಯಲ್ಲಿ, ಯಕ್ಷಗಾನಗಳಲ್ಲಿ ಸಂಘ ಪರಿವಾರದ ದ್ವೇಷದ ಉದ್ದೇಶಗಳನ್ನು ನಿರೂಪಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಎದುರಿಸಬೇಕಾಗಿತ್ತು. ಗೊಂದಲಗಳಿರುವುದು ಎರಡು ವಿಚಾರ. ಈಗ ನೀವೇ ಹೇಳ್ತಿದ್ರೆ ಅವರು ಜೈ ಶ್ರೀರಾಮ್ ಘೋಷಣೆಗೆ ಹೋಗಿದ್ದಾರೆ, ಅವರೇ ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೋಗಿ. ಆದ್ರೆ ಆ ಸ್ಥಳೀಯ ಮಟ್ಟದಲ್ಲಿ ನೋಡಿರುವಂತ ಸ್ಥಳೀಯರು ಅಂದ್ರೆ ನಮ್ಮ ಮಾಧ್ಯಮ ಮುಂದೆ ಬಂದಿಲ್ಲ ಅಂದ್ರೆ ನಾವು ವಿಚಾರಣೆ ಮಾಡೋಕೆ ಅವನು ರೈಲ್ವೆ ಟ್ರ್ಯಾಕ್ ಇಂದ ಬಂದು ಕ್ರಿಕೆಟ್ ಆಟ ವೀಕ್ಷಣೆ ಮಾಡ್ತಿದ್ದ. ನಂತರದ ಘಟನೆಗಳನ್ನು ಅವ್ರು ಯಾರು ನಮ್ಮ ಕಡೆ ಹೇಳಲಿಕ್ಕೆ ತಯಾರಿಲ್ಲ. ಅದೇ ಈ ಗೊಂದಲಗಳೇನಂದ್ರೆ ಇಲ್ಲ, ನಾವು ಜೈ ಶ್ರೀರಾಮ್ ಹೇಳಿದ್ದಾರೆ ಅಂತ ಹೇಳಿಲ್ಲ. ಇವರು ಕ್ಲಿಯರ್ ಆಗಿ ನಾವು ಕೇಳ್ಕೊಳ್ಳಿ. ಜೈ ಶ್ರೀರಾಮು ಹೇಳಿಸಿದ್ದಾರೆ ಅಂತ ಪ್ರಯತ್ನಗಳು ನಡೆದಿದೆ. ಆ ಮೂಲಕ ಜೈ ಶ್ರೀರಾಮ್ ಹಾಕುವಂತೇಳಿ ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಕೆಲವರು ನಿಮ್ಗೆ ಹೇಳಿದ್ರಲ್ಲ, ಅದೇ ರೀತಿ ನಮಗೂ ಕೂಡ ಮಾಹಿತಿ ನೀಡಿದ್ದಾರೆ ಅನ್ನೋದಾಗಿದೆ ನಾವು ಹೇಳ್ತಾ ಇರುವಂತಹದ್ದು. ನಮ್ಗಿಲ್ಲಿ ನಾವು ಹೇಳುವಂಥದ್ದು ಅದೇ ಅಲ್ಲ, ಈ ರೀತಿಯ ಗೊಂದಲಗಳು, ಸಂಶಯಗಳು ಈ ಕೊಲೆಯಲ್ಲಿದೆ. ಇಲ್ಲಿಯ ಪೊಲೀಸ್ ಇಲಾಖೆ ತಕ್ಕದಂತಹ ಸಾಕ್ಷ್ಯಾಧಾರಗಳನ್ನು ಬಹಿರಂಗಪಡಿಸಬೇಕು, ಅವರ ಕುಟುಂಬಕ್ಕೆ ನೀಡಬೇಕು. ಇದನ್ನೆಲ್ಲ ನೋಡಿ, ಈ ಕೊಲೆ ನಡೆದಾಗ ಹೇಳ್ತಾರೆ ಏನಂತ ಹೇಳಿದರೆ, ಇದು ಒಂದು ಕೊಲೆ ಇದೆ ಅಂತೇಳಿ ನಮಗೆ ಸಂಶಯ ಇದೆ ಅಂತೇಳಿ ಕೆಲವೊಂದು ಪೊಲೀಸವರು ಹೇಳಿದ್ದಾರೆ. ನೋಡುವಾಗ ಇದನ್ನು ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನಿಗೆ ಆ ಇದು ಮೃತ ಶರೀರವನ್ನು ನೋಡಿದರೆ ಗೊತ್ತಾಗ್ತದೆ ಇಷ್ಟು ಗಾಯಗಳಿರುವ ಕಾರಣ ಇದು ಥಳಿಸಿಕೊಳ್ಳಲಾಗಿದೆ ಅಂತೇಳಿ. ಮತ್ತು ಆ ರೀತಿಯ ಹೇಳಿಕೆಯನ್ನು ಗೊಂದಲವನ್ನು ಯಾಕೆ ಸೃಷ್ಟಿಸುವುದು? ಗೊಂದಲವನ್ನು ತೆರೆಯಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇದೆ. ನಾವು ಹೇಳುವಂಥದ್ದು ಇದನ್ನು ಪೊಲೀಸ್ ಇಲಾಖೆ ಬಹಿರಂಗಪಡಿಸಲಿ, ಅಲ್ಲಿ ಏನೆಲ್ಲ ಘಟನೆ ನಡೆದಿದೆ ಅಂತೇಳಿ. ಅವರು ಇಂಟರ್ವ್ಯೂಗೇಟ್ ಮಾಡುವಾಗ, ಪೊಲೀಸ್ ಇಂಟರ್ವ್ಯೂಗೇಟ್ ಮಾಡುವಾಗ ಅಲ್ಲಿ ಯಾರು ಕೊಲೆ ಮಾಡಿದ್ರು ಅವರು ಹೇಳಿದ್ದಾರಂತ ಈಗ ಪರಮೇಶ್ವರ್ ಹೇಳಿದ್ದಾರೆ. ಆಗ ಅವರ ಮಾತನ್ನು ಇದಕ್ಕೆ ನೀವೇನು ಹೇಳ್ತೀರಾ? ಅಲ್ಲ, ನಾನು ಇನ್ನೊಂದು ಕೇಳ್ತೇನೆ. ಒಂದು ವ್ಯಕ್ತಿ ಒಂದು ದೇಶಕ್ಕೆ ಜಿಂದಾಬಾದ್ ಹಾಕಿದ್ರು ಅಂತ ನಾನು ಅನ್ಕೊಳ್ಳೋಣ. ಅಮೇರಿಕಕ್ಕೋ ಇಲ್ಲದಕ್ಕೋ ಟ್ರಂಪ್ ಬಂದಾಗ ಏನೆಲ್ಲ ಜಿಂದಾಬಾದ್ ಹಾಕಿದ್ದಾರೆ, ಈ ರಾಷ್ಟ್ರಕ್ಕೆ ಜಿಂದಾಬಾದ್ ಹಾಕಿದ್ರು ಅಂತ ಅನ್ಕೊಳ್ಳೋಣ. 50 ಮಂದಿ ಸೇರಿಕೊಳ್ಬಹುದಾ? ಕೊಳ್ಳುವಂಥ ಒಂದು ಕೃತ್ಯವಾದ ಅದನ್ನು ಅವನಿಗೆ ಇಲ್ಲಿ ದೇಶದಲ್ಲಿ ಕಾನೂನು ಪ್ರಕ್ರಿಯೆಗಳಿವೆ. ಒಬ್ಬ ವ್ಯಕ್ತಿ, ಬುದ್ಧಿ ಇರುವಂಥ ವ್ಯಕ್ತಿ ಈ ದೇಶದ ವಿರುದ್ಧವಾಗಿ ಇನ್ನೊಂದು ದೇಶಕ್ಕೆ, ಈ ದೇಶದ ಶತ್ರು ರಾಷ್ಟ್ರಕ್ಕೆ ಪರವಾಗಿ ಜಿಂದಾಬಾದ್ ಹಾಕಿದರೆ ಅವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಬಹುದು. ಪೊಲೀಸ್ ಇಲಾಖೆಗಳಿದೆ, ಕಾನೂನು ಪ್ರಕ್ರಿಯೆಗಳ ಮೂಲಕ ಎಷ್ಟೋ ಮಂದಿಗೆ ಕೇಸು ದಾಖಲಾಗಿದೆ. ಈ ದೇಶದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡುವುದು ಪ್ರಥಮವಾಗಿ ಏನಲ್ಲ. ಈ ದೇಶದಲ್ಲಿ ಎಷ್ಟೋ ವ್ಯಕ್ತಿಗಳು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ, ಅವರ ಮೇಲೆ ಪ್ರಕರಣಗಳು ದಾಖಲಾಗಿದೆ, ಜೈಲಿಗೆ ಕಳುಹಿಸಲಾಗಿದೆ. ಅದು ಬಿಟ್ಟು 50 ಜನ ಒಂದು ಹುಚ್ಚುನಾಯಿಯಾಗಿ ಬಂದು ಹೊಡೆದುಕೊಳ್ಳುವುದಲ್ಲ, ಅದನ್ನು ಒಂದು ಮಾನವೀಯ ಸಮೂಹ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಹೇಳಿಲ್ಲ. ನಾನು ನಿಮ್ಮಲ್ಲಿ ಕೇಳ್ತಾ ಇರುವುದು, ಒಂದು ವೇಳೆ ಈ ದೇಶದಲ್ಲಿ ಯಾವುದೇ ಒಂದು ವ್ಯಕ್ತಿ ಒಂದು ದೇಶದ ಹೆಸರು ಹೇಳಿ ಜಿಂದಾಬಾದ್ ಹಾಕಿದ್ರೆ ಅವರ ಮೇಲೆ ಹಾಕ್ಲಿಕ್ಕೆ ಬಹಳಷ್ಟು ಪ್ರಕರಣಗಳಿವೆ. ನೀವೇನ್ ಹೇಳ್ತೀರಿ? ಇಲ್ವಾ? ಕಾನೂನು ಇದೆಯಲ್ಲ. 1000 ಮಂದಿ ಮೇಲೆ ಮೊನ್ನೆ ಎಫ್ಐಆರ್ ಹಾಕಿದ್ದಾರಲ್ಲ ಮೈಸೂರಲ್ಲಿ. ಮೊನ್ನೆ 1000 ಮಂದಿ ಮೇಲೆ ಎಫ್ಐಆರ್ ಹಾಕಿದ್ದಾರಲ್ಲ ಮೇಡಮ್. ಅದನ್ನು ಇದು ನೋಡಿ, ಒಂದು ವಿಚಾರಗಳ ಮತ್ತೆ ಮಾತಾಡುವಾಗ ನೀವು ಅದನ್ನು ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಇದು ಸರಿಯಲ್ಲ. ಹೌದು, ಯಾರು ಹೇಳಿದ್ರು ಅಲ್ಲ ಅಂತೇಳಿ? ಯಾರು ಬೆಂಕಿ ಹಚ್ಚಿದ್ರು? ಯಾರು ಸಮರ್ಥಿಸಿದ್ರು? ಬೆಂಕಿ ಹಚ್ಚುವಂತ ಪ್ರಕ್ರಿಯೆಗಳು ಇಲ್ಲಿ ಬಿಜೆಪಿಯ ಒಬ್ಬ MP ಹೇಳಿದಾಗ ಪ್ರಥಮವಾಗಿ ಮಾತಾಡಿದ್ದು SDPI. ಜಿಲ್ಲೆಗೆ ಬೆಂಕಿ ಹಚ್ಚಿ ಅಂತೇಳಿ ಹರೀಶ್ನ ಕೊಲೆ ನಡೆಯುತ್ತಲ್ಲ ತೊಕ್ಕೊಟ್ಟಿನಲ್ಲಿ, ಅವಾಗ ಪ್ರಥಮವಾಗಿ ಮಾತಾಡಿದ್ದು, ಖಂಡಿಸಿದ್ದು ನಾವು. ಕಾರ್ತಿಕ್ ಕೊಲೆ ನಡೆದಾಗ ಹಚ್ತೀನಿ ಅನ್ನೋದು ಪ್ರಚೋದನೆ,
ಹಚ್ಚಿರುವಂಥದ್ದು ಪ್ರಚೋದನಕ್ಕೆ ಒಳಗಾಗಿ ಹಚ್ಚುವಂಥದ್ದು. ಯಾರು ಪ್ರಚೋದಿಸ್ತಾರೋ ಅವರೇ ಮತ್ತೆ ಅದನ್ನು ಹಚ್ಚಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಅದಾದ ಮೇಲೆ ಆ ಆರೋಪಿಗಳನ್ನ ರಕ್ಷಿಸುವಂಥದ್ದು. ಕರ್ನಾಟಕದ ಇತಿಹಾಸದಲ್ಲಿ ಸುರತ್ಕಲ್ ಗಲಭೆ ಇರಬಹುದು, ಮುಲ್ಕಿಯಲ್ಲಿ ನಡೆದ ಗಲಭೆ ಇರಬಹುದು, ಯಾವುದೇ ಗಲಭೆಯನ್ನು ಎತ್ತಿ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಬೆಂಕಿ ಹಚ್ಚಿದ್ದು ಸಂಘ ಪರಿವಾರ, ಕೊಲೆ ಮಾಡಿದ್ದು ಸಂಘ ಪರಿವಾರ, ಗಲಭೆಯಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ್ದು ಮುಸ್ಲಿಂ ಸಮುದಾಯ. ಕಲ್ಲು ಹೊಡೆದಿದ್ದು ಸಂಘ ಪರಿವಾರ ಅಲ್ವಾ? ಸಂಘ ಪರಿವಾರವೇ. ಸರ್, ಈಗ ಸುರತ್ಕಲ್ ಒಬ್ಬ ವ್ಯಕ್ತಿಯನ್ನ ಮಂಜೇಶ್ವರಕ್ಕೆ ಕೊಂಡೋಗಿ ಕೊಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹೌದು. ಅದರಲ್ಲಿ ಗೃಹ ಸಚಿವರು ಹೇಗೆ ಬರ್ತಾರೆ? ಅದು ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತನಿಖೆ ಮಾಡಿದ್ದು, ಅರೆಸ್ಟ್ ಮಾಡಿದ್ರು. ಅದು ಕರ್ನಾಟಕ ಗವರ್ಮೆಂಟ್ ಇದು ಗೃಹ ಸಚಿವರಿಗೆ ಹೇಗೆ ಬರ್ತದೆ? ಅದು ನೋಡಿ, ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ಅದು ಕೇರಳ ಪೊಲೀಸ್ ಅಲ್ವಾ ಕಾಸರಗೋಡಿದು? ಕೇರಳ ಪೊಲೀಸರು ತನಿಖೆ ಮಾಡಿದ್ರು. ಆ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿ ಕೊಟ್ಟಂತಹ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ನಾವು ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ಸಹಕಾರದೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ಅಂತ ಹೇಳುವಂಥ ಒಂದು ಹೇಳಿಕೆ ಇದೆ. ಒಂದು, ನಾವು ಇದೆಲ್ಲವನ್ನು ಬದಿಗಿಟ್ಟು ನಾವು ಸಾಮಾನ್ಯ ಜನರಾಗಿ ನಾವು ಚರ್ಚೆ ಮಾಡುವ ಅಂತಹ ಒಬ್ಬ ದಷ್ಟಪುಷ್ಟವಾದಂಥ ಒಬ್ಬ ವ್ಯಕ್ತಿಯನ್ನ, ಒಂದು ಸಿಂಗಲ್ ಮ್ಯಾನ್, ಒಬ್ಬಂಟಿ ವ್ಯಕ್ತಿ ಆ ಪ್ರದೇಶಕ್ಕೆ ಹೋಗಿ ಆ ರೀತಿಯಾದಂತಹ ಒಂದು ಕೊಲೆ ಮಾಡಿ ನಂತರ ಅದನ್ನು ಬಾವಿಗೆ ಹಾಕುವಂತಹ ಆ ಪ್ರಮೇಯ ನಡೆದಿದೆಯಲ್ಲ, ಇದನ್ನು ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಸಿಂಪಲ್ ಆಗಿ ನಾನು ಕೇಳ್ತೇನೆ. ಇನ್ನೊಂದು ವೇಳೆ ಅದು ಕೇರಳ ಸರ್ಕಾರವೇ ಆಗಿರಲಿ ಅಥವಾ ಅದು ತಮಿಳುನಾಡು ಸರ್ಕಾರವಾಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಒಂದು ವೇಳೆ ಕೇರಳ ಸರ್ಕಾರವೇ ಆಯಿತು, ನಮಗೆ ಬದ್ಧತೆ ಇದೆಯಲ್ಲ, ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದೆಯಲ್ಲ. ನಮ್ಮ ರಾಜ್ಯದ ಒಬ್ಬ ಆಟೋ ಚಾಲಕರ ಈ ರೀತಿಯ ಒಂದು ಕೊಲೆ ನಡೆದಿದೆ, ಈ ಒಂದು ಇನ್ವೆಸ್ಟಿಗೇಷನ್ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಆ ದೂರದೃಷ್ಟಿ ನಮ್ಮಲ್ಲಿ ಇರಬೇಕಲ್ಲ. ಅದರ ಬಗ್ಗೆ ನಮ್ಮಲ್ಲಿ ಆ ಬದ್ಧತೆ ನಮ್ಮಲ್ಲಿ ಇರಬೇಕಿತ್ತಲ್ಲ. ಯಾಕೆ ನಾವು ಅದನ್ನು ಆ ಒಂದು ಎನ್ಕ್ವೈರಿಗೆ ನಾವು ಇದು ಮಾಡಲಿಲ್ಲ? ಸರ್ಕಾರ ಅಲ್ವಾ, ನನ್ನ ಪ್ರಜೆ ಅಲ್ವಾ? ಸಿದ್ದರಾಮಯ್ಯ ಅವರಿಗೂ ಗೃಹ ಸಚಿವರಿಗೂ ಅವೊಬ್ಬ ಪ್ರಜೆ ಅಲ್ವಾ? ಅವನ ಕೊಲೆ ಆಗಿದೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಯಾವ ರೀತಿ ಕೊಲೆ ಮಾಡಿದ ಅಂತ ಹೇಳುವಂತ ಆ ಗ್ರಹಿಸ್ಲಿಕ್ಕೂ ಆಗದಂತಹ ರೀತಿ ಅಲ್ವಾ ಅದು? ಸರಿ, ಯಾಕಂದ್ರೆ ಇವತ್ತು ನಿನ್ನೆ ಇಲ್ಲಿ ಕೊಲೆ ಕೇರಳದ ಇವನು ಪ್ರಜೆ, ಅವರ ಸರ್ಕಾರ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲಲ್ಲ. ಇಷ್ಟರವರೆಗೆ ಗೃಹ ಸಚಿವರು ಅದರ ಬಗ್ಗೆ ಒಂದು ಮಾತಾಡಿದ್ದಲ್ಲ. ನಿನ್ನೆ ರಾತ್ರಿಯವರೆಗೆ, ರಾತ್ರಿ 2 ಗಂಟೆಯವರೆಗೆ, ಬಹುಶಃ 2-2:30 ಗಂಟೆಯವರೆಗೆ ಅವನು ಇಂಥವನೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. 2:30 ಗಂಟೆಗೆ ಆತನ ಸಹೋದರ ಅಬ್ದುಲ್ ಜಬ್ಬಾರ್ ಅವರು ಬಂದು ಆ ಒಂದು ಶವವನ್ನು ಪರಿಶೀಲನೆ ಮಾಡಿಕೊಂಡು ಅವರು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಗುರುತಿಸಿದ ನಂತರ ಆಗಿರ್ತದೆ ಇಂತಹ ವ್ಯಕ್ತಿ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಆ ಮರಣ ಇವತ್ತು ಅವರ ತಾಯ್ನಾಡಿಗೆ ಹೋಗಿದೆ. ಅವರ ಆ ಒಂದು ಮರಣ ದಫನ ಕಾರ್ಯಕ್ರಮ ನಡೆದ ನಂತರ ಈಗ ಲೈವ್ ಆಗಿ ಏನಿದೆ, ಸರ್ಕಾರವು ಅಲ್ಲಿಯ ಬೇರೆ ಬೇರೆ ರಾಜಕೀಯ ಮತ್ತು ಸಾಮಾಜಿಕ ನೇತಾರರ ಹೇಳಿಕೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನೀವು ಹೇಳಿದ್ರಿ ಕೆಲವೊಂದು ಪ್ರತ್ಯಕ್ಷದರ್ಶಿಗಳು ನಿಮ್ಮ ಹತ್ರ ಹೇಳಿದ್ರು ಅಲ್ಲಿ ನಡೆದ ವಿಷಯ. ನೀವು ಅವರನ್ನು ಇಟ್ಕೊಂಡು ನೀವೊಂದು ರಾಜಕೀಯ ಪಕ್ಷವಾಗಿ ಯಾಕೆ ಕಾನೂನು ಹೋರಾಟ ಮಾಡಬಾರ್ದು? ನೀವು ಹೇಳ್ತಾ ಇರೋದು ಅಲ್ಲಿಂದ ಕಂಪ್ಲೀಟ್ ತಪ್ಪಾಗಿದೆ ಅಂತ ಹೇಳಿದ್ರೆ ಕಾನೂನು ಮನೆ ನೀವು ಹೋಗ್ಬೋದಲ್ಲ, ಅವರನ್ನು ನೀವು ರಕ್ಷಣೆ ಮಾಡಿಕೊಂಡು ನಿಮ್ಮ ಮೂಲಕ ಅವರಿಗೆ ಕೊಡುವಂತ ನ್ಯಾಯವನ್ನು ನೀವು ಕೊಡ್ಬೋದಲ್ಲ? ಖಂಡಿತವಾಗಿಯೂ ಕಾನೂನಿನ ಹೋರಾಟ ಇದರಲ್ಲಿ ನಿರಂತರವಾಗಿರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ಮೃತ ಮೊಹಮ್ಮದ್ ಅಶ್ರಫ್, ಆವತ್ತ ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ ಗೊತ್ತಾಗುವುದು. ಈಗ ಯಾರು ಹೇಳಿದ್ರು ಒಂದು ಹತ್ಯೆ ಆದ್ರೆ ಅಥವಾ ಒಂದು ಕೊಲೆ ಆದ್ರೆ ಅದನ್ನು ಜಾತಿಗೆ ಆಗ್ತಿದೆ ಅಂತೇಳಿ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಮವಾರ ದಿವಸ ಒಂದು ಮೃತದೇಹ ಇದೆ ಅಂತ ಹೇಳಿ ಮಾತ್ರ ನಮ್ಗೆ ಗೊತ್ತಾಗಿದ್ದು. ಅವ ಯಾವ ಜಾತಿಯವ, ಯಾವ ಧರ್ಮದವ ನಮ್ಗೆ ಗೊತ್ತಾಗ್ಲಿಲ್ಲ. ನಮಗೆ ಆತ ಮೊಹಮ್ಮದ್ ಅಶ್ರಾಫು, ಅವನು ಕೇರಳದ ಮಾನಂದವಾಡಿಯವ ಅಂತ ಹೇಳಿ ನಮಗೆ ಗೊತ್ತಾಗುವಂಥದ್ದು ನಿನ್ನೆ ದಿವಸ. ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ನಿನ್ನೆ ರಾತ್ರಿ 2:30 ಗಂಟೆಗೆ. ನಾವು ಹೋಗಿರುವಂಥದ್ದು ಒಬ್ಬ ಮನುಷ್ಯನ ಗುಂಪು ಹತ್ಯೆ ಆಗಿದೆ. ಅದು ಮುಸಲ್ಮಾನನದ್ದಂತಲ್ಲ,
ಅಥವಾ ಅವ ಕ್ರೈಸ್ತ ಅಥವಾ ಹಿಂದೂ ಅಂತಲ್ಲ, ಅವ ಒಬ್ಬ ಮನುಷ್ಯ. ಆ ಮನುಷ್ಯನ ಗುಂಪು ಹತ್ಯೆ ಆಗಿದೆ ಅನ್ನೋದನ್ನು ನಾವು ವಿರೋಧಿಸಿಕೊಂಡು ನಾವು ಈ ಕಾನೂನು ಹೋರಾಟ ನಿರಂತರವಾಗಿ ಇದರ ವಿರುದ್ಧ ನಾವು ನಡೆಸ್ತೇವೆ. ಒಂದು ಪುನಃ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.